ಸಿನಿಮಾ ಬಗ್ಗೆ ಅಥವಾ ಗೌರಿ ಬಗ್ಗೆ? ಇಲ್ಲ, ಗೌರಿ ಬಗ್ಗೆ ಸುದೀಪ್ ಅವರು ತುಂಬ ಮೆಚ್ಚುಗೆ ಮಾತಾಡಿದ್ದಾರೆ. ಗೌರಿಕ್ಕಿಂತ ನನ್ನ ಮಗನ ಬಗ್ಗೆ ತುಂಬ ಮೆಚ್ಚುಗೆ ಮಾತನಾಡಿದ್ದಾರೆ. ಫ್ಯೂಚರ್ ಹೀರೋ ಅಂತ ಹೇಳಿದ್ದಾರೆ, ಫ್ಯೂಚರ್ ಸ್ಟಾರ್ ಅಂತ ಹೇಳಿದ್ದಾರೆ. ಮತ್ತು ಉಪೇಂದ್ರ ಅವರು ನಿಮಗೆ ಗೊತ್ತಿದೆ, ನನ್ನ ಜೊತೆ ಅಷ್ಟೇ ಅಲ್ಲ, ವೇದಿಕೆಯಲ್ಲೇ ಓಪನ್ ಆಗಿ ಇವನು ಡ್ಯಾನ್ಸೂ ಮಾಡ್ತಾನೆ, ಫೈಟೂ ಮಾಡ್ತಾನೆ, ಆ್ಯಕ್ಟೂ ಮಾಡ್ತಾನೆ, ಇವನು ಒಂದು ಬಾಲಿವುಡ್ ಸ್ಟಾರ್ ಇದ್ದಾನೆ, ಇನ್ನೇನು ಬೇಕು ಒಬ್ಬ ಹೀರೋಗೆ ಅಂತ ಕೇಳಿದ್ರು. ಅದು ಎಲ್ಲ ಒಂದು ಇಡೀ ದೊಡ್ಡ ಸಭೆಯಲ್ಲಿ. ಸೊ ಅದು ನನಗೆ ತುಂಬ ಖುಷಿ ಕೊಟ್ಟರೆ ವಿಷಯ. ಯಾಕಂದರೆ ಆ ಥರ ಒಂದು ದೊಡ್ಡ ದೊಡ್ಡ ಸ್ಟಾರು, ನನ್ನ ಸ್ನೇಹಿತರು, ಗೆಳೆಯರು ಈ ಥರ ಒಂದು ಪ್ರತಿಕ್ರಿಯೆ ನೀಡ್ತಾ ಇರೋದು ಅದು ಜನರಿಗೆ ತಲುಪಿದೆ. ಜನರು ಅಷ್ಟೇ, ಸಾಮಾನ್ಯರು ಇವತ್ತು ಬಂದು ನನಗೆ ಮಗನ ಬಗ್ಗೆ ಅವರ ಒಂದು ಅದ್ಭುತವಾದ ಮಾತುಗಳನ್ನ ಹಂಚ್ಕೊಂಡಾಗ ನನಗೆ ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ಆ ಸಿನಿಮಾನಲ್ಲಿ ನಾವು ಏನು ಹೇಳೋದಕ್ಕೆ ಹೊರಡ್ತೀವಿ, ಒಂದು ಒಳ್ಳೆಯ ಮೆಸೇಜು, ಒಂದು ಮನೋರಂಜನೆ, ಅದರ ಜೊತೆಗೆ ಒಂದು ಹೊಸ ಪ್ರತಿಭೆಗಳಿಗೆ ಒಂದು ಅವಕಾಶ, ಅದು ಪ್ರತಿಫಲ ನೀಡಬೇಕು ಅಂತ ಅದಾಗಿದೆ ಇವತ್ತು. ಅದು ನನಗೆ ಖುಷಿ ಕೊಟ್ಟಿದೆ. ಇಲ್ಲ, ಪೂಜೆ ಪುರಸ್ಕಾರ ಮೂಲಕ ಸಿನಿಮಾ ರಂಗ ಉದ್ಧಾರ ಆಗಲ್ಲ, ಅದು ವೈಯಕ್ತಿಕ ವಿಷಯ. ಆದರೆ ಪೂಜೆ ಪುರಸ್ಕಾರದಿಂದ ಸಿನಿಮಾ ರಂಗ ಉದ್ಧಾರ ಮಾಡೋ ಬದಲು ಎಲ್ಲರೂ ಸೇರಿ ಒಂದು ಯೂನಿಟಿ ಇದ್ದು ಸಿನಿಮಾ ರಂಗಕ್ಕೆ ಏನು ಒಳ್ಳೇದು ಮಾಡ್ಬೋದು, ಯಾವ ಥರ ಕನ್ನಡ ಸಿನಿಮಾಗಳಿಗೆ ಅವಕಾಶಗಳನ್ನ ಥಿಯೇಟ್ರ್ಗಳಲ್ಲಿ ಹೆಚ್ಚು ಮಾಡ್ಬೋದು, ಮತ್ತು ಕನ್ನಡ ಚಿತ್ರಗಳನ್ನ ಯಾವ ಥರ ಅವ್ರಿಗೆ ಸಹಾಯ ಮಾಡಿ ಸರ್ಕಾರದಿಂದ ಯಾವ ಥರ ಹೊಸ ಪ್ರತಿಭೆಗಳಿಗೆ ಬೆಳೆಸ್ಬೋದು, ಹೊಸ ಬರಹಗಾರರಿಗೆ ಅವಕಾಶ ನೀಡ್ಬೋದು, ಯುವ ಪ್ರತಿಭೆಗಳಿಗೆ ಅವಕಾಶ ನೀಡ್ಬೋದು, ಯುವ ಪ್ರತಿಭೆಗಳಿಗೆ ನಟರು, ನಟಿಯರು, ತಂತ್ರಜ್ಞರಿಗೆ ಯಾವ ಥರ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಡ್ಬೋದು, ಕನ್ನಡ ಚಿತ್ರರಂಗನ ಇಡೀ ಭಾರತದಲ್ಲಿ ಯಾವ ಥರ ನಾವು ಪ್ರೇಕ್ಷಕರ ಮೂಲಕ ದೊಡ್ಡದು ಮಾಡ್ಬೋದು, ಅದನ್ನು ನಮ್ಮ ಮಾರ್ಕೆಟ್ ಯಾವ ಥರ ದೊಡ್ಡದು ಮಾಡಬೇಕು. ಯಾಕೆಂತಂದರೆ ಇವತ್ತು ಅತಿ ಕಡಿಮೆಯ ಮಾರ್ಕೆಟ್ ಅಂದರೆ ಕನ್ನಡ ಇಂಡಸ್ಟ್ರಿ. ಇವತ್ತು ಮಲಯಾಳಮು ನಮಗಿಂತ ದೊಡ್ಡದಾಗಿ ಬೆಳೆದುಬಿಟ್ಟಿದೆ. ಈ ಹಿಂದೆ ಮಲಯಾಳಂ ನಮಗಿಂತ ಕಡಿಮೆ ಮಾರ್ಕೆಟ್ ಇತ್ತು, ನಮಗಿಂತ ಜಾಸ್ತಿ ತಮಿಳ್, ತೆಲುಗು ಇತ್ತು. ಆದರೆ ಇವತ್ತು ಮಲಯಾಳಮು ನಮಗೆ ಮೀರಿಸಿರೋದ್ರಿಂದ ಇವತ್ತು ನಾವು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೇಕ್ಷಕರನ್ನ ಯಾವ ಥರ ನಮ್ಮ ಕಡೆ ಸೆಳೆಯೋದು ಅಂತ ನೋಡಬೇಕೆ ಹೊರತು ಪೂಜೆ ಪುರಸ್ಕಾರದಿಂದ ಏನು ಕನ್ನಡ ಚಿತ್ರರಂಗ ಬೆಳೆಯಲ್ಲ. ಒಂದು ಸ್ವಲ್ಪ ಕ್ರಿಯಾಶೀಲತೆಯ ಒಂದು ಪ್ರತಿಭಾವಂತರ ತಂಡ ಅಲ್ಲಿ ಚೇಂಬರಲ್ಲಿದ್ದು ಅವರು ಒಂದು ಸ್ವಲ್ಪ ಆ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗ ಯಾವ ಥರ ಬೆಳೆಸಬೇಕು ಅನ್ನೋದು ತುಂಬ ಗಂಭೀರವಾಗಿ ಯೋಚನೆ ಮಾಡಿದ್ರೆ ಚಿತ್ರರಂಗ ಬೆಳೆಯುತ್ತೆ.